ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ವಿಡಿಯೋದೊಳಗೆ ಕರ್ನಾಟಕದಲ್ಲಿ ಕಂಡುಬರುವ 5 ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸಂಪೂರ್ಣವಾಗಿ ಅಪ್ಡೇಟೆಡ್ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸ್ನೇಹಿತರೆ. ಮೊದಲನೇ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದು? ಅಣಸಿ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಅಣಸಿ ರಾಷ್ಟ್ರೀಯ ಉದ್ಯಾನವನ. ಈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕಂಡುಬರುತ್ತೆ. ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕಂಡುಬರುತ್ತೆ. ಇದೊಂದು ಹುಲಿ ಸಂರಕ್ಷಣಾ ತಾಣ ಕೂಡ ಆಗಿದೆ. ಏನಾಗಿದೆ? ಹುಲಿ ಸಂರಕ್ಷಣಾ ತಾಣ ಕೂಡ ಆಗಿದೆ. ಇಲ್ಲಿ ಬಂಗಾಳದ ಆನೆ ಹಾಗೂ ಬ್ಲ್ಯಾಕ್ ಪ್ಯಾಂಥರ್ ಆನೆಗಳಿಗೆ ಹೆಚ್ಚು ಪ್ರಸಿದ್ಧಿಯಾದಂಥ ರಾಷ್ಟ್ರೀಯ ಉದ್ಯಾನವನ ಇದು. ಯಾವುದಕ್ಕೆ? ಬಂಗಾಳದ ಆನೆ ಹಾಗೂ ಬ್ಲ್ಯಾಕ್ ಪ್ಯಾಂಥರ್ ಆನೆಗಳಿಗೆ ಹೆಚ್ಚು ಪ್ರಸಿದ್ಧಿಯಾದ ಒಂದು ರಾಷ್ಟ್ರೀಯ ಉದ್ಯಾನವನ ಇದು. ಈ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ವ್ಯಾಪ್ತಿ ಎಷ್ಟಿದೆಯಪ್ಪ ಅಂದ್ರೆ 1300 ಚದರ ಕಿಲೋಮೀಟರ್ ವ್ಯಾಪ್ತಿ ಕಂಡುಬರುತ್ತೆ ಪ್ರಸ್ತುತ. ಈ ರಾಷ್ಟ್ರೀಯ ಉದ್ಯಾನವನ ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ 1956 ಮೇ 10ರಂದು ಇದು ದಾಂಡೇಲಿ ವನ್ಯಜೀವಿ ಧಾಮ ಅಂತ ಪ್ರಾರಂಭ ಮಾಡ್ತಾರೆ. ಯಾವಾಗ? 1956 ಮೇ 10ರಂದು ಇದನ್ನು ಪ್ರಾರಂಭ ಮಾಡ್ತಾರೆ. ಮೊದಲನೇ ಹೆಸರೇನಿತ್ತು? ದಾಂಡೇಲಿ ವನ್ಯಜೀವಿ ಧಾಮ ಅಂತ ಇತ್ತು. ನಂತರ ಇದನ್ನು ರಾಷ್ಟ್ರೀಯ ಉದ್ಯಾನವನ ಯಾವಾಗ ಆಗುತ್ತಪ್ಪ ಅಂದರೆ ಇದು 1987 ಸೆಪ್ಟೆಂಬರ್ 2ರಂದು ಇದನ್ನು ಅಣಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಮರುನಾಮಕರಣ ಮಾಡ್ತಾರೆ ನೋಡ್ರಿ. ಯಾವಾಗ? 1987 ಸೆಪ್ಟೆಂಬರ್ 2ರಂದು. ನಂತರ ಇತ್ತೀಚೆಗೆ 2015 ಇದನ್ನು ಕಾಳಿ ಹುಲಿ ಸಂರಕ್ಷಣಾ ತಾಣ ಅಂತ ಕೂಡ ಮರುನಾಮಕರಣ ಮಾಡಲಾಗಿದೆ. ಈ ರಾಷ್ಟ್ರೀಯ ಉದ್ಯಾನವನದಾಗ ಒಂದು ಪ್ರಮುಖ ನದಿ ಹರಿಯುತ್ರಿ. ಅದ್ಯಾವುದ್ರಿ? ಕಾಳಿ ನದಿ. ಈ ರಾಷ್ಟ್ರೀಯ ಉದ್ಯಾನವನದೊಳಗೆ ಅನೇಕ ಔಷಧೀಯ ಗುಣವುಳ್ಳ ಗಿಡಮೂಲಿಕೆಗಳು ಕೂಡ ಕಂಡುಬರ್ತಾವ. ನೆಕ್ಸ್ಟ್, ಎರಡನೇ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದು? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಯಾವುದು? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಈ ರಾಷ್ಟ್ರೀಯ ಉದ್ಯಾನವನವನ್ನು ಯಾವಾಗ ಪ್ರಾರಂಭ ಮಾಡ್ತಾರಪ್ಪ ಅಂದ್ರೆ 1955 ಇದನ್ನು ಒಂದು ವನ್ಯಜೀವಿ ಧಾಮ ಅಂತ ಪ್ರಾರಂಭ ಮಾಡ್ತಾರೆ. ಯಾವಾಗ? 1955 ನಂತರ ಇದನ್ನು 1988 ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಘೋಷಣೆ ಮಾಡಿದ್ದಾರೆ ನೋಡ್ರಿ. ಯಾವಾಗ? 1988 ಈ ರಾಷ್ಟ್ರೀಯ ಉದ್ಯಾನದೊಳಗೆ 1997 ನಮ್ಮ ಭಾರತ ದೇಶದ 7ನೇ ಹುಲಿ ಸಂರಕ್ಷಣಾ ವಲಯವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಯಾವಾಗ? 1999 ಭಾರತ ದೇಶದ 7ನೇ ಹುಲಿ ಸಂರಕ್ಷಣಾ ವಲಯವನ್ನು ಇಲ್ಲಿ ಪ್ರಾರಂಭ ಮಾಡ್ತಾರೆ ನೋಡ್ರಿ. ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ. ಈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯೊಳಗೆ ಕಂಡು ಬರುತ್ತೆ. ಈ ರಾಷ್ಟ್ರೀಯ ಉದ್ಯಾನವನ 2 ಜಿಲ್ಲೆಯೊಳಗೆ ತನ್ನ ವ್ಯಾಪ್ತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಹಂಚಿಕೊಂಡಿರುತ್ತೆ. ಈ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ವ್ಯಾಪ್ತಿ ಎಷ್ಟಿದೆ ಅಂದ್ರೆ 642 ಚದರ ಕಿಲೋಮೀಟರ್ ಇದೆ. ಎಷ್ಟು? 642 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡ ರಾಷ್ಟ್ರೀಯ ಉದ್ಯಾನವನದು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದೇಶಿ ಪ್ರವಾಸಿಗರು ಒಂದು ಭೇಟಿ ಕೊಡುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಇದೇ ರಾಷ್ಟ್ರೀಯ ಉದ್ಯಾನವನ ನೋಡಿ ಸ್ನೇಹಿತರೆ. ಹಾಗಾದರೆ ಈ ಉದ್ಯಾನವನ ನೀಲಗಿರಿ ಜೈವಿಕ ವಲಯದ ಒಂದು ಭಾಗ ಕೂಡ ಆಗಿದೆ. ಇದು ಯಾವುದರದ್ದು? ನೀಲಗಿರಿ ಜೈವಿಕಾರಣ್ಯದ ಒಂದು ಭಾಗ ಕೂಡ ಆಗಿದೆ. ಈ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಘಟ್ಟದಲ್ಲಿ ಬ್ರಹ್ಮಗಿರಿ ಪರ್ವತದವರೆಗೂ ತನ್ನ ವ್ಯಾಪ್ತಿಯನ್ನು ಬಾಚಿಕೊಂಡಿರುತ್ತೆ. ಈ ರಾಷ್ಟ್ರೀಯ ಉದ್ಯಾನದೊಳಗೆ ಕಬಿನಿ ನದಿ ಹರಿಯುತ್ರಿ. ಆ ಕಬಿನಿ ನದಿ ಇದೆಯಲ್ಲ, ಇದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬೇರ್ಪಡಿಸುವ ಒಂದು ಪ್ರಮುಖ ನದಿ ಕೂಡ ಆಗಿರುತ್ತೆ. ಯಾವುದು? ಕಬಿನಿ ನದಿ. ಕಬಿನಿ ನದಿ ಹರಿಯೋದ್ರ ಜೊತೆಗೆ ಇನ್ನೂ ಅನೇಕ ಪ್ರಮುಖ ಸಣ್ಣ ನದಿಗಳು ಕೂಡ ಇಲ್ಲಿ ಹರಿತವ. ಅವ್ಯಾವಪ್ಪ ಅಂದ್ರೆ ಲಕ್ಷ್ಮಣ ತೀರ್ಥ ಆಗಿರ್ಬೋದು, ಸಾರಥಿ ಹೊಳೆ ಆಗಿರ್ಬೋದು ಮತ್ತು ನಾಗರಹೊಳೆ ಎಂಬ ಪ್ರಮುಖ ಅನೇಕ ಸಣ್ಣ ನದಿಗಳು ಕೂಡ ಇಲ್ಲಿ ಹರಿತವ. ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ತಮಿಳುನಾಡಿನ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳ ರಾಜ್ಯದ ವೈನಾಡು ವನ್ಯಜೀವಿ ಧಾಮಗಳ ಜೊತೆ ತನ್ನ ಸಂಪರ್ಕವನ್ನು ಹಂಚಿಕೊಂಡಿರುತ್ತೆ ಅಥವಾ ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಉದ್ಯಾನವನದೊಳಗೆ ನೀಲಗಿರಿ, ಪಿಜನ್ವುಡ್, ಗ್ರೇಟರ್ ಸ್ಪಾಟೆಡ್ ಈಗಲ್ ಎನ್ನುವ ಅನೇಕ ಹಕ್ಕಿ ಪ್ರಭೇದಗಳು ಕೂಡ ಕಂಡುಬರ್ತಾವೆ ಇಲ್ಲಿ. ಎಲ್ಲಿ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದೊಳಗೆ. ನೆಕ್ಸ್ಟು, ಇದೇ ರಾಷ್ಟ್ರೀಯ ಉದ್ಯಾನದೊಳಗೆ ಬಂಗಾಳದ ಹುಲಿಗಳಾಗಿರ್ಬೋದು, ಚಿರತೆಗಳಾಗಿರ್ಬೋದು, ಹೈನಾಗಳಾಗಿರ್ಬೋದು ಮತ್ತು ಕಾಳಿಂಗ ಸರ್ಪಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ಈ ಪಶ್ಚಿಮ ಘಟ್ಟವನ್ನು
ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಕೂಡ ಕರೀತಾರ. ಏನಂತ ಕರೀತಾರ? ಕಾಳಿಂಗ ಸರ್ಪದ ತವರು ಮನೆ ಅಂತ ಕರೀತಾರ ಪಶ್ಚಿಮ ಘಟ್ಟಗಳನ್ನು. ಇಲ್ಲಿ ಕಂಡುಬರುವ ಪ್ರಮುಖ ಮರಗಳು ಯಾವಪ್ಪ ಅಂದ್ರೆ ರೋಜ್ವುಡ್, ಟೀಕ್ವುಡ್, ಗೋಲ್ಡನ್ ಶೋವರ್ ಟ್ರೀ ಅನ್ನುವ ಅನೇಕ ಮರಗಳು ಇಲ್ಲಿ ಕಂಡುಬರ್ತಾವ ಈ ರಾಷ್ಟ್ರೀಯ ಉದ್ಯಾನವನದೊಳಗೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದೊಳಗೆ ಪ್ರಮುಖವಾಗಿ 2 ಬುಡಕಟ್ಟು ಜನಾಂಗಗಳು ಕೂಡ ವಾಸ ಮಾಡ್ತಾವ್ರಿ. ಅವ್ಯಾವಪ್ಪ ಅಂದ್ರೆ ಜೇನುಕುರುಬ ಮತ್ತು ಕೊರಗ ಎಂಬ 2 ಪ್ರಮುಖ ಬುಡಕಟ್ಟು ಜನಾಂಗಗಳು ಈ ರಾಷ್ಟ್ರೀಯ ಉದ್ಯಾನವನದೊಳಗೆ ವಾಸ ಮಾಡ್ತಾರೆ. ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಈ 3 ರಾಜ್ಯಗಳ ಮೂಲಕ ತನ್ನ ಗಡಿಯನ್ನು ಹಂಚಿಕೊಂಡಿದೆ ನೋಡಿ. ಈ ರಾಷ್ಟ್ರೀಯ ಉದ್ಯಾನವನ ಮೊದಲು ಮೈಸೂರು ಅರಸರ ಖಾಸಗಿ ಬೇಟೆಯಾಡುವ ಪ್ರದೇಶವಾಗಿತ್ತು ಸ್ನೇಹಿತರೆ. ಯಾವುದು? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ನಾಗರಹೊಳೆ ಎಂಬ ಹೆಸರು ಬರಲು ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಹರಿಯುವ ಅನೇಕ ಸಣ್ಣ ನದಿಗಳಿದಾವಲ್ಲ, ನಾಗರ ಹಾವಿನಂತೆ ಅಂಕುಡೊಂಕಾಗಿ ಹರಿತವ. ಆದ ಕಾರಣ ಇದಕ್ಕೆ ನಾಗರಹೊಳೆ ಎಂಬ ಹೆಸರು ಬಂದಿದೆ ನೋಡಿ. ನೆಕ್ಸ್ಟ್ ಒಂದು 3ನೇ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನೊಳಗೆ ಕಂಡುಬರುತ್ತೆ. ಇಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನೊಳಗೆ ಕಂಡುಬರುತ್ತೆ. ಈ ರಾಷ್ಟ್ರೀಯ ಉದ್ಯಾನವನ 1931ರಂದು ಮೈಸೂರು ಅರಸರು ಸ್ಥಾಪನೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇದು ಮೈಸೂರು ಅರಸರು ಒಂದು ಬೇಟೆ ಆಡುವ ಶಿಕಾರಿ ಪ್ರದೇಶವಾಗಿ ಸ್ಥಾಪನೆ ಮಾಡ್ತಾರೆ. ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಅದೇನಪ್ಪ ಅಂದ್ರೆ ವೇಣುಗೋಪಾಲ ಸ್ವಾಮಿ ವನ್ಯಜೀವಿಧಾಮ ಅಂತ ಕೂಡ ಕರೀತಾರೆ. ಇದನ್ನು ಏನಂತ ಕರೀತಾರೆ? ವೇಣುಗೋಪಾಲ ಸ್ವಾಮಿ ವನ್ಯಜೀವಿಧಾಮ. ಹಾಗಾದರೆ ಇದು ಸ್ಥಾಪನೆ ಆದಾಗ ಆರಂಭದಲ್ಲಿ 90 ಚದರ ಕಿಲೋಮೀಟರ್ ಒಂದು ಉದ್ಯಾನವನ ಆಗಿತ್ತು. ನಂತರ ಇದು ಪ್ರಸ್ತುತ ಎಷ್ಟಿದೆ? 800 ಚದರ ಕಿಲೋಮೀಟರ್ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿದೆ ಇದು ಪ್ರಸ್ತುತ. ಈ ರಾಷ್ಟ್ರೀಯ ಉದ್ಯಾನವನದೊಳಗೆ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ವ್ಯಾಪ್ತಿಗೆ ಕೂಡ ಅರ್ಪಣೆ ಮಾಡ್ತಾರೆ ಇದನ್ನು. ನಂತರ ಇದು 1974ರೊಳಗೆ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಘೋಷಣೆ ಆಗುತ್ತೆ. ಯಾವಾಗ? 1974ರೊಳಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಈ ರಾಷ್ಟ್ರೀಯ ಉದ್ಯಾನವನ ಕೂಡ ತಮಿಳುನಾಡಿನ ಮಧುಮಲೆ ಮತ್ತು ಕೇರಳ ರಾಜ್ಯದ ವೈನಾಡು ವನ್ಯಜೀವಿಧಾಮಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ನೋಡಿ ಸ್ನೇಹಿತರೆ. ಈ ರಾಷ್ಟ್ರೀಯ ಉದ್ಯಾನದೊಳಗೆ ಕಂಡುಬರುವ ಅನೇಕ ಮರಗಳು ಯಾವಪ್ಪ ಅಂದ್ರೆ ಟೀಕ್ವುಡ್, ರೋಜ್ವುಡ್, ಸ್ಯಾಂಡಲ್ವುಡ್, ಇಂಡಿಯನ್ ಕೊನೆಟರ್ ಕದಂಬ ಎನ್ನುವ ಅನೇಕ ಮರ ಪ್ರಭೇದಗಳು ಇಲ್ಲಿ ಕಂಡುಬರ್ತವೆ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನದೊಳಗೆ ಜಂಗಲ್ ಪೌಲ್, ಬಿ ಈಟರ್ ಎಂಬ ವಿಶೇಷ ಹಕ್ಕಿಗಳು ಇಲ್ಲಿ ಕಂಡುಬರ್ತವೆ. ಅತಿ ಹೆಚ್ಚಾಗಿ ಪೀಪಲ್ ಎನ್ನುವ ಪಕ್ಷಿ ಇಲ್ಲಿ ಅತಿ ಹೆಚ್ಚಾಗಿ ವಾಸ ಮಾಡುತ್ತೆ ನೋಡ್ರಿ. ಈ ರಾಷ್ಟ್ರೀಯ ಉದ್ಯಾನದೊಳಗೆ NH-67 ಮತ್ತು NH-212 ಎಂಬ 2 ರಾಷ್ಟ್ರೀಯ ಉದ್ಯಾನವನಗಳು ಹಾದು ಹೋಗ್ತವೆ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನದೊಳಗೆ ಕಂಡುಬರುವ ಅತ್ಯುನ್ನತ ಶಿಖರ ಯಾವುದಪ್ಪ ಅಂದ್ರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಕಂಡುಬರ್ತಾ. ಯಾವುದು? ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಕಂಡುಬರ್ತಾ. ಇಲ್ಲಿ ಕಂಡುಬರುವ ಅನೇಕ ಪ್ರಾಣಿಗಳು ಯಾವಪ್ಪ ಅಂದ್ರೆ ಆನೆ ಆಗಿರ್ಬೋದು, ಹುಲಿ ಆಗಿರ್ಬೋದು, ಕಾಡೆಮ್ಮೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಜಿಂಕೆ ಆಗಿರ್ಬೋದು ಮತ್ತು ಸೀಳುನಾಯಿ ಅಂತ ಮುಂತಾದ ಪ್ರಾಣಿಗಳು ಇಲ್ಲಿ ಕಂಡುಬರ್ತಾವ. ನೆಕ್ಸ್ಟು 4ನೇ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಸ್ನೇಹಿತರೆ. ಇದು ಎಲ್ಲಿ ಕಂಡುಬರ್ತಪ್ಪ ಅಂದ್ರೆ ಬೆಂಗಳೂರಿನಿಂದ ಸಮೀಪಕ್ಕೆ ಸುಮಾರು 22 ಕಿಲೋಮೀಟರ್ ದೂರದೊಳಗೆ ಈ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ. ಇದು ಯಾವಾಗ ಸ್ಥಾಪನೆ ಆಗುತ್ತಪ್ಪ ಅಂದ್ರೆ 1971ರಲ್ಲಿ ಸ್ಥಾಪನೆ ಆಗುತ್ತೆ. ನಂತರ ಇದನ್ನು 1974ರೊಳಗೆ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಣೆ ಮಾಡ್ತಾರೆ. ಈ ರಾಷ್ಟ್ರೀಯ ಉದ್ಯಾನವನ ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಸತ್ಯಮಂಗಲ ಅರಣ್ಯಕ್ಕೆ ಸಂಪರ್ಕ ಕಲ್ಪಿಸುತ್ತೆ ನೋಡ್ರಿ. ಯಾವುದು? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಆಗ್ನೇಯದಲ್ಲಿ ತಲ್ಲಿ ಅರಣ್ಯ ಮತ್ತು ದಕ್ಷಿಣದಲ್ಲಿ ತಳಿಕಲ್ ಅರಣ್ಯಗಳ ಜೊತೆ ತನ್ನ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ತಳಕಲ್ ಅರಣ್ಯ ಇದೆಯಲ್ಲ, ಇದು ಆನೆ ಸಂಚಾರಕ್ಕೆ ಹೆಚ್ಚು ಅನುಕೂಲವಾದಂಥ ಒಂದು ಅರಣ್ಯವಾಗಿರುತ್ತೆ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿಯುವ ಒಂದು ಪ್ರಮುಖ ನದಿ ಯಾವುದಪ್ಪ ಅಂದ್ರೆ ಸುವರ್ಣಮುಖಿ ನದಿ ಹರಿಯುತ್ತೆ. ಯಾವುದು? ಸುವರ್ಣಮುಖಿ ಹರಿಯುತ್ತೆ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಸುಮಾರು 16 ಹಳ್ಳಿಗಳ ಜೊತೆ ತನ್ನ ವ್ಯಾಪ್ತಿಯನ್ನು ಹಬ್ಬಿಕೊಂಡಿದೆ ನೋಡ್ರಿ. ಎಷ್ಟು? 16 ಹಳ್ಳಿಗಳ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಈ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವನ್ನು ಆನೆ ಕಾರಿಡಾರ್ ಯೋಜನೆ ಕೂಡ ಮೀಸಲಿಟ್ಟಿದ್ದಾರೆ. ಈ ರಾಷ್ಟ್ರೀಯ ಉದ್ಯಾನವನ ಸಮುದ್ರ ಮಟ್ಟದಿಂದ ಸುಮಾರು 1245ರಿಂದ 1634 ಮೀಟರ್ ಎತ್ತರದೊಳಗೆ ಕಂಡುಬರುತ್ತೆ.
ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡುಬರುವ ಪ್ರಮುಖ ಮರಗಳು ಯಾವಪ್ಪ ಅಂದ್ರೆ ಬೇವಿನ ಮರ, ಸ್ಯಾಂಟಲಮ್ ಮರ ಮತ್ತು ಬಿದಿರು ಮರ ಕಂಡುಬರ್ತಾವ ಅತಿ ಹೆಚ್ಚಾಗಿ. ಇಲ್ಲಿ 100ಕ್ಕೂ ಹೆಚ್ಚು ಜಾತಿಯ ಪಕ್ಷಿ ಪ್ರಭೇದಗಳು ವಾಸ ಮಾಡ್ತಾವೆ ಈ ರಾಷ್ಟ್ರೀಯ ಉದ್ಯಾನದೊಳಗೆ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದೊಳಗೆ ಇತ್ತೀಚೆಗೆ ರೆಪ್ಟೈಲ್ ಪಾರ್ಕನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ನೆಕ್ಸ್ಟು 5ನೇ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನ ಯಾವುದು? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ರಾಷ್ಟ್ರೀಯ ಉದ್ಯಾನವನ ಅಲ್ಲಿಯ ಸ್ಥಳೀಯ ಜನರು ಏನಂತ ಕರೀತಾರಪ್ಪ ಅಂದ್ರೆ ಸಂಶಯ ಪರ್ವತ ಅಂತ ಕರೀತಾರೆ. ಏನಂತ ಕರೀತಾರೆ? ಸಂಶಯ ಪರ್ವತ ಅಂತ ಕರೀತಾರೆ. ಈ ಕುದುರೆಮುಖ ಎನ್ನುವುದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಬೆಟ್ಟದ ಶ್ರೇಣಿ ಆಗಿದೆ. ಅದರ ಒಂದು ಭಾಗವೇ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಹಾಗಾದ್ರೆ ಈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಿಂದ ಒಂದು ಕಳಸ ಅಂತ ಗ್ರಾಮ ಬರುತ್ತೆ. ಆ ಕಳಸ ಗ್ರಾಮದಿಂದ 20 ಕಿಲೋಮೀಟರ್ ದೂರದೊಳಗೆ ಈ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ. ಹಾಗಾದ್ರೆ ಇದಕ್ಕೆ ಕುದುರೆಮುಖ ಎಂಬ ಹೆಸರು ಬರಲು ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಅನೇಕ ಪರ್ವತಗಳು ಕುದುರೆಮುಖದ ಆಕಾರಕ್ಕೆ ಹೋಲ್ತವ. ಆದ ಕಾರಣ ಇದಕ್ಕೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಹೆಸರು ಇಟ್ಟಿದ್ದಾರೆ. ನೆಕ್ಸ್ಟು ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸುಮಾರು 600 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದೆ. ನೋಡ್ರಿ, ಎಷ್ಟು? 600 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಇದು. ಈ ರಾಷ್ಟ್ರೀಯ ಉದ್ಯಾನವನ್ನ 1987 ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡ್ತಾರೆ. ಯಾವಾಗ? 1987. ಇದು ಮೊದಲು ಭದ್ರಾ ವನ್ಯಜೀವಿ ಅಭಯಾರಣ್ಯದ ಒಂದು ಭಾಗ ಕೂಡ ಆಗಿತ್ತು. ನಂತರ ಇದನ್ನು ಕುದುರೆಮುಖವನ್ನು ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಣೆ ಮಾಡ್ತಾರೆ. ಈ ರಾಷ್ಟ್ರೀಯ ಉದ್ಯಾನದೊಳಗೆ ಸುಮಾರು 30 ವರ್ಷಗಳ ಕಾಲ KIOCLನವರು ಗಣಿಗಾರಿಕೆಯನ್ನು ಕೂಡ ಮಾಡಿರ್ತಾರೆ. KIOCL ಅಂದರೆ ಕುದುರೆಮುಖ ಐರನ್ ಓರ್ ಕಂಪ್ನಿ ಲಿಮಿಟೆಡ್ನವರು. ಈ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಘಟ್ಟಗಳಲ್ಲಿ ಬರುವ ಕಾರಣ ಅತ್ಯಂತ ಸೂಕ್ಷ್ಮ ವಲಯದ ಕಾರಣ ಇದನ್ನು ಸುಪ್ರೀಂ ಕೋರ್ಟು 2006 ಮುಚ್ಚಿಸಲ್ಪಟ್ಟಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಂಡುಬರುವ ಪ್ರಮುಖ ಪ್ರಾಣಿಗಳು ಯಾವಪ್ಪ ಅಂದ್ರೆ ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಕಾಡು ನಾಯಿ ಆಗಿರ್ಬೋದು, ಕಡವೆ ಆನೆ ಆಗಿರ್ಬೋದು ಮತ್ತು ಮಕಾಕ ಎಂಬ ಅನೇಕ ಪ್ರಾಣಿಗಳು ಇಲ್ಲಿ ಕಂಡುಬರ್ತಾವೆ ಅಥವಾ ವಾಸ ಮಾಡ್ತಾವೆ ಈ ರಾಷ್ಟ್ರೀಯ ಉದ್ಯಾನದೊಳಗೆ. ಈ ರಾಷ್ಟ್ರೀಯ ಉದ್ಯಾನದೊಳಗೆ ಅತಿ ಹೆಚ್ಚಾಗಿ ಸಿಂಹ ಬಾಲದ ಕೋತಿ ಹೆಚ್ಚಾಗಿ ಕಂಡುಬರ್ತಾವೆ. ನೋಡ್ರಿ, ಈ ರಾಷ್ಟ್ರೀಯ ಉದ್ಯಾನದೊಳಗೆ ಪ್ರಮುಖವಾಗಿ 3 ನದಿಗಳು ಹರಿತವೆ. ಅವ್ಯಾವಪ್ಪ ಅಂದ್ರೆ ತುಂಗಾ ನದಿ ಆಗಿರ್ಬೋದು, ಭದ್ರಾ ನದಿ ಆಗಿರ್ಬೋದು ಮತ್ತು ನೇತ್ರಾವತಿ ನದಿಗಳು ಹರಿತವ ಅಥವಾ ಉಗಮ ಸ್ಥಾನ ಕೂಡ ಆಗಿದೆ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ಕುದುರೆಮುಖ ಎನ್ನುವುದು ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿಯ ನಂತರ 3ನೇ ಎತ್ತರದ ಶಿಖರ ಕೂಡ ಆಗಿದೆ. ಹಾಗಾದ್ರೆ 1916 ಇದನ್ನು ಅಂದಿನ ಬ್ರಿಟಿಷ್ ಸರ್ಕಾರ ರಿಸರ್ವ್ ಫಾರೆಸ್ಟ್ ಆಗಿ ಘೋಷಣೆ ಮಾಡ್ತಾರೆ. ಯಾವುದನ್ನ? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಟ್ಟಾವಾರೀಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.